ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಮದ್ದೂರು ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಫಸ್ಟು 1 ಲೋಟ ಅಕ್ಕಿ ತೊಗೊಂಡೆ, 1 ಲೋಟ ಮೈದಾ ತೊಗೊಂಡೆ, ಹಾಗೆ ಅರ್ಧ ಲೋಟ ರವೆ ಹಾಕ್ಕೊಂಡೆ. ಇದು ಮೆಜರ್ಮೆಂಟು ಫಸ್ಟು. ಆಮೇಲೆ ನಾನು 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೆ, ಹಸಿಮೆಣಸು ಶುಂಠಿ ತುರಿದು ಹಾಕ್ಕೊಂಡೆ, ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕ್ಕೊಳ್ಬೇಕು. ಆಮೇಲೆ ನೀವು ಏನು ಮಾಡಬೇಕಂದ್ರೆ 1 ಸ್ಪೂನ್ ಆಗೋಷ್ಟು ಎಳ್ಳು, 1-1.5 ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಇಂಗು ಮತ್ತು ಉಪ್ಪು ಎರಡನ್ನೂ ಬೆರೆಸಿ, ಆದರೆ ಅದ್ರ ಮಧ್ಯೆ ಒಂದು ಸ್ವಲ್ಪ ಈ ಪೀನಟ್ಸ್ ಅಂದರೆ ಕಡಲೆಕಾಯಿ ಬೀಜನ ಸ್ವಲ್ಪ ಹುರಿದು ಒಂದು ಸರಿ ಮಿಕ್ಸಿಲಿ ಓಡಿಸಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಳ್ಳು ಹಾಕ್ಕೊಳ್ಳಿ, ಹಾಗೆ ಉಪ್ಪನ್ನು ಎಷ್ಟು ಬೇಕೋ ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟನ್ನು ಫಸ್ಟು ಒಂದು ಮಿಕ್ಸ್ ಕೊಟ್ಟು ಎಲ್ಲ ಕಡೆನೂ ಮಿಕ್ಸ್ ಮಾಡೋಣ. ಕೈನಲ್ಲೇ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಅದಕ್ಕೆ ಹಾಟ್ ಆಯಿಲನ್ನು ಹಾಕ್ಕೊಳ್ಳೋಣ. ಒಂಚೂರು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆಯಿಲನ್ನು ಬೆರೆಸ್ಕೊಂಡು, ಆಮೇಲೆ ಮತ್ತೊಂದು ಸರಿ ಎಲ್ಲ ನೀರು ಹಾಕೋಕ್ಕಿಂತ ಮುಂಚೆ ಆಯಿಲ್ ಹಾಕಿದ ತಕ್ಷಣ ಎಲ್ಲ ಕಡೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಯಿಲ್ ಇಲ್ಲದೇ ಇದ್ದರೆ ಕ್ರಿಸ್ಪಿನೆಸ್ ಬರೋದಿಲ್ಲ. ಫಸ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ಎಲ್ಲ ಈ ಥರ ನೀಡ್ ಮಾಡಿ ಹೀಗೆ ಮಾಡಿ ಇಟ್ಕೊಳ್ಳೋಣ. ಸಾಮಾನ್ಯ ಈ ಚಪಾತಿ ಹಿಟ್ಟಿಗೆಲ್ಲ ನಾವು ಮಾಡ್ಕೊಳ್ತೀವಲ್ಲ ಹಿಟ್ಟು, ಅಷ್ಟೊತ್ತಿಗೆ ಈ ಕಡೆ ಒಲೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ನಮಗೆ ಬೇಕಾದಷ್ಟು ದೊಡ್ಡದು ಎತ್ಕೊಂಡ್ಬಿಟ್ಟು ಉಂಡೆ ತಗೊಂಡು ತಟ್ಕೊಳ್ಳೋಣ. ತೀರಾ ತೆಳ್ಳಗಿದ್ರೂ ಏನಾಗಲ್ಲ, ಕ್ರಿಸ್ಪಿಯಾಗಿ ಆಗುತ್ತೆ. ಆದರೆ ಮದ್ದೂರು ವಡೆ ಸ್ವಲ್ಪ ದಪ್ಪ ಇರುತ್ತೆ, ಹಾಗಾಗಿ ಒಂಚೂರು ದಪ್ಪ ಹಾಗೆ ಇದ್ರೂ ಪರವಾಗಿಲ್ಲ. ಈ ಕಡೆ ಎಣ್ಣೆ ಕಾದಿರುತ್ತೆ, ಕಾದ್ಮೇಲೆ ಅದನ್ನು ಮೀಡಿಯಮ್ ಊರಿಗೆ ಮಾಡ್ಕೋಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಜೋರು ಊರಿಲಾದರೆ ಕಪ್ಪಾಗಿಬಿಡತ್ತೆ, ಬೇಯೋದಿಲ್ಲ ಒಳಗಡೆ. ಸೊ ನೀವು ಮೀಡಿಯಮ್ ಊರಿಲಿ ಮಾಡಿಕೊಂಡು 1 ನಿಮಿಷ ಹಾಗೆ ಬಿಟ್ಟು ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಅದನ್ನು ಡೀಪ್ ಫ್ರೈ ಮಾಡಬೇಕು. ನೋಡಿ, ಇಷ್ಟ ಆದರೆ ಮದ್ದೂರು ವಡೆ ನಮ್ಮ ರೆಡಿ ಆಗುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ ಆಗಿ ನೀವು ಇದನ್ನು ಕೊಟ್ಟರೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ನಿಮಗೇನಾದರೂ ಇಷ್ಟ ಆದರೆ ಖಂಡಿತ ಇದನ್ನು ಟ್ರೈ ಮಾಡಿ ಮನೇಲಿ ನೀವು ಮಾಡಲಿಕ್ಕೆ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.